ಮೊದಲ ಅಧ್ಯಾಯ ಮಾನಸಿಕ ಗುಣಲಕ್ಷಣಗಳಲ್ಲಿನ ವ್ಯತ್ಯಾಸಗಳು 4 ಮಾರ್ಕ್ ಕ್ವೆಶ್ಚನ್ ಮುಂದುವರಿದ ಭಾಗ. ಕ್ವೆಶ್ಚನ್ ನಂಬರ್ 5. ಬುದ್ಧ್ಯಾಂಕ ಎಂದರೇನು? ಮನೋವಿಜ್ಞಾನಿಗಳು ಬುದ್ಧ್ಯಾಂಕದ ಆಧಾರದ ಮೇಲೆ ಜನರನ್ನು ಹೇಗೆ ವರ್ಗೀಕರಿಸಿದ್ದಾರೆ? 1912ರಲ್ಲಿ ಜರ್ಮನ್ ಮನೋವಿಜ್ಞಾನಿ ವಿಲಿಯಂ ಸ್ಟರ್ನ್ ಬುದ್ಧ್ಯಾಂಕ ಇದರ ಪರಿಕಲ್ಪನೆಯನ್ನು ರೂಪಿಸಿದರು. ಬುದ್ಧ್ಯಾಂಕವು ಮಾನಸಿಕ ವಯಸ್ಸನ್ನು ದೈಹಿಕ ವಯಸ್ಸಿನಿಂದ ಭಾಗಿಸಿ ಮತ್ತು 100ರಿಂದ ಗುಣಿಸಿದಾಗ ಬರುತ್ತದೆ. ಈ ಫಾರ್ಮುಲಾವನ್ನು ಬರೆಯಿರಿ. ದಶಮಾಂಶ ಬಿಂದುವನ್ನು ತಪ್ಪಿಸಲು ಸಂಖ್ಯೆ 100 ಗುಣಕವಾಗಿ ಬಳಸಲಾಗುತ್ತದೆ. ಬುದ್ಧ್ಯಾಂಕಗಳನ್ನು ಜನಸಂಖ್ಯೆಯಲ್ಲಿ ವಿತರಿಸಲ್ಪಟ್ಟಾಗ ಹೆಚ್ಚಿನ ಜನರ ಅಂಕಗಳು ವಿತರಣೆಯ ಮಧ್ಯದ ವ್ಯಾಪ್ತಿಯಲ್ಲಿ ಬರುತ್ತವೆ. ಕೆಲವೇ ಜನರು ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಅಂಕಗಳನ್ನು ಹೊಂದಿರುತ್ತಾರೆ. ರಿಂದ 110 ವ್ಯಾಪ್ತಿಯಲ್ಲಿ ಬುದ್ಧ್ಯಾಂಕವನ್ನು ಹೊಂದಿರುವ ಜನರು ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರುತ್ತಾರೆ. 70ಕ್ಕಿಂತ ಕೆಳಗಿನ ಬುದ್ಧ್ಯಾಂಕ ಹೊಂದಿರುವವರು ಬೌದ್ಧಿಕ ಅಸಾಮರ್ಥ್ಯ ಹೊಂದಿರುತ್ತಾರೆ ಎಂದು ಶಂಕಿಸಲಾಗಿದೆ. ಆದರೆ 130ಕ್ಕಿಂತ ಹೆಚ್ಚಿನ ಬುದ್ಧ್ಯಾಂಕ ಹೊಂದಿರುವ ವ್ಯಕ್ತಿಗಳು ಅಸಾಧಾರಣ ಪ್ರತಿಭೆಯನ್ನು ಹೊಂದಿರುತ್ತಾರೆ ಎಂದು ಪರಿಗಣಿಸಲಾಗಿದೆ. ಕೋಷ್ಟಕ 1.1 ಬುದ್ಧ್ಯಾಂಕದ ಆಧಾರದ ಮೇಲೆ ಜನರ ವರ್ಗೀಕರಣ. ಈ ಕೋಷ್ಟಕವನ್ನು ಈ ಟೇಬಲ್ ಅನ್ನು ಇದರ ಉತ್ತರವಾಗಿ ಬರೆಯಬಹುದು. ಕ್ವೆಶ್ಚನ್ ನಂಬರ್ 6. ಬೌದ್ಧಿಕ ಅಸಾಮರ್ಥ್ಯದ ವಿವಿಧ ಹಂತಗಳನ್ನು ವಿವರಿಸಿ. ಪೇಜ್ ನಂಬರ್ 12. ಬೌದ್ಧಿಕ ಅಸಾಮರ್ಥ್ಯತೆ. ಅಮೆರಿಕನ್ ಅಸೋಸಿಯೇಷನ್ ಆನ್ ಮೆಂಟಲ್ ಡೆಫಿಷಿಯನ್ಸಿ ಬೌದ್ಧಿಕ ಅಸಾಮರ್ಥ್ಯವನ್ನು ಗಮನಾರ್ಹವಾಗಿ ಉಪ ಸರಾಸರಿ ಸಾಮಾನ್ಯ ಬೌದ್ಧಿಕ ಕಾರ್ಯಚಟುವಟಿಕೆಯು ಹೊಂದಾಣಿಕೆಯ ವರ್ತನೆಯಲ್ಲಿನ ಕೊರತೆಗಳೊಂದಿಗೆ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿದೆ ಮತ್ತು ಬೆಳವಣಿಗೆಯ ಅವಧಿಯಲ್ಲಿ ಪ್ರಕಟವಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದೆ. ಬೌದ್ಧಿಕ ಅಸಾಮರ್ಥ್ಯದ ವಿವಿಧ ಹಂತಗಳೆಂದರೆ ಅಲ್ಪ ಬುದ್ಧಿಮಾಂದ್ಯತೆ, ಬುದ್ಧ್ಯಾಂಕ 55ರಿಂದ ಸುಮಾರು 70, ಸಾಧಾರಣ ಬುದ್ಧಿಮಾಂದ್ಯತೆ, ಬುದ್ಧ್ಯಾಂಕ 35ರಿಂದ 40 ಹಾಗೂ ಸರಿಸುಮಾರು 50ರಿಂದ 55. 50ರಿಂದ 55 ಇಲ್ಲಿ. ತೀವ್ರ ಬುದ್ಧಿಮಾಂದ್ಯತೆ 3ನೇದು, ಬುದ್ಧ್ಯಾಂಕ 20ರಿಂದ 25ರಿಂದ ಸುಮಾರು 35ರಿಂದ 40 ಮತ್ತು ಅತಿ ತೀವ್ರ ಬುದ್ಧಿಮಾಂದ್ಯತೆ 20ರಿಂದ 25ಕ್ಕಿಂತ ಕಡಿಮೆ ಬುದ್ಧ್ಯಾಂಕ. ಈಗ ಮೊದಲನೆಯದು ಅಲ್ಪ ಬುದ್ಧಿಮಾಂದ್ಯತೆ ಹೊಂದಿರುವ ಜನರ ಬೆಳವಣಿಗೆಯು ಅವರ ಗೆಳೆಯರಿಗಿಂತ ಸಾಮಾನ್ಯವಾಗಿ ನಿಧಾನವಾಗಿದ್ದರೂ ಅವರು ಸಾಕಷ್ಟು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಹುದು, ಉದ್ಯೋಗಗಳನ್ನು ಮತ್ತು ಕುಟುಂಬಗಳನ್ನು ನಡೆಸಬಹುದು. ಎರಡನೆಯದು ಸಾಧಾರಣ ಬುದ್ಧಿಮಾಂದ್ಯತೆ. ಸರಾಸರಿ ಬೌದ್ಧಿಕ ಅಸಾಮರ್ಥ್ಯ ಹೊಂದಿರುವ ಜನರು ಭಾಷೆ ಮತ್ತು ಕೌಶಲ್ಯಗಳಲ್ಲಿ ತಮ್ಮ ಗೆಳೆಯರಿಗಿಂತ ಹಿಂದಿರುತ್ತಾರೆ. ಅವರಿಗೆ ಸ್ವಯಂ ಆರೈಕೆ ಕೌಶಲಗಳು ಮತ್ತು ಸರಳ ಸಾಮಾಜಿಕ ಮತ್ತು ಸಂವಹನ ಕೌಶಲಗಳಲ್ಲಿ ತರಬೇತಿ ನೀಡಬಹುದು. ಅವರು ದೈನಂದಿನ ಕಾರ್ಯಗಳಲ್ಲಿ ಸಾಧಾರಣ ಮಟ್ಟದ ಮೇಲ್ವಿಚಾರಣೆಯನ್ನು ಹೊಂದಿರುತ್ತಾರೆ. ನೆಕ್ಸ್ಟ್,
ಅತಿ ತೀವ್ರ ಬುದ್ಧಿಮಾಂದ್ಯತೆ ಮತ್ತು ಅತಿ ತೀವ್ರ ಬುದ್ಧಿಮಾಂದ್ಯತೆ. ಆಳವಾದ ಮತ್ತು ತೀವ್ರ ಬೌದ್ಧಿಕ ಅಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗಳು ಜೀವನವನ್ನು ನಿರ್ವಹಿಸಲು ಅಸಮರ್ಥರಾಗಿರುತ್ತಾರೆ ಮತ್ತು ಅವರ ಸಂಪೂರ್ಣ ಜೀವನಕ್ಕೆ ನಿರಂತರ ಆರೈಕೆಯ ಅಗತ್ಯವಿರುತ್ತದೆ. ಕ್ವೆಶ್ಚನ್ ನಂಬರ್ 7. ಪ್ರತಿಭಾನ್ವಿತ ಮಕ್ಕಳ 4 ಗುಣಲಕ್ಷಣಗಳನ್ನು ಬರೆಯಿರಿ. ಪ್ರತಿಭಾನ್ವಿತತೆಯು ಅಸಾಧಾರಣ ಸಾಮರ್ಥ್ಯವಾಗಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಕಾರ್ಯಕ್ಷಮತೆಯನ್ನು ತೋರಿಸುತ್ತದೆ. ಪ್ರತಿಭಾನ್ವಿತ ಮಕ್ಕಳ ಕೆಲವು ಪ್ರಮುಖ ಲಕ್ಷಣಗಳು. ಇದರಲ್ಲಿ ಯಾವುದಾದರೂ 4 ಕೇಳಿದ್ದಾರೆ. 4 ಮಾರ್ಕ್ಸಿಗೆ 4 ಗುಣಲಕ್ಷಣಗಳು. ಉನ್ನತ ಮಟ್ಟದ ತಾರ್ಕಿಕ ಚಿಂತನೆ, ಪ್ರಶ್ನಿಸುವುದು ಮತ್ತು ಸಮಸ್ಯೆ ಪರಿಹರಿಸುವ ವರ್ತನೆ. 2ನೇದು ಮಾಹಿತಿ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ವೇಗ, ಉನ್ನತ ಸಾಮಾನ್ಯೀಕರಣ ಮತ್ತು ತಾರತಮ್ಯ ಸಾಮರ್ಥ್ಯ. ಉನ್ನತ ಮಟ್ಟದ ಮೂಲ ಮತ್ತು ಸೃಜನಾತ್ಮಕ ಆಲೋಚನೆ. ಉನ್ನತ ಮಟ್ಟದ ಆಂತರಿಕ ಪ್ರೇರಣೆ ಮತ್ತು ಸ್ವಾಭಿಮಾನ. ಸ್ವತಂತ್ರ ಮತ್ತು ಅನುರೂಪವಲ್ಲದ ಚಿಂತನೆ. ದೀರ್ಘಾವಧಿಯವರೆಗೆ ಏಕಮಾತ್ರ ಶೈಕ್ಷಣಿಕ ಚಟುವಟಿಕೆಗಳಿಗೆ ಆದ್ಯತೆ. ಇವುಗಳಲ್ಲಿ ಯಾವುದಾದರೂ 4 ಬರೆಯುವುದು. ಮುಂದಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಂದಿನ ಭಾಗದಲ್ಲಿ ಡಿಸ್ಕಸ್ ಮಾಡುವ. ಥ್ಯಾಂಕ್ ಯು.